ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಸಂಡೇ. ಸೊ ಇವತ್ತೇನು ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮಮ್ಮ ಊರಿಂದ ಬರ್ತಾ ಇದ್ದಾರೆ, ದಾವಣಗೆರೆಯಿಂದ. ಸೊ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಅವ್ರು ಬರೋದು ತುಂಬ ಲೇಟ್ ಆಗುತ್ತಲ್ವ, ಹಶ್ವಾಗಿರುತ್ತೆ ಅಂತ ಹೇಳಿ ಪಾಯಸ ಮಾಡಿ ಸ್ವಲ್ಪ ಅನ್ನ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಅನ್ನ ಮತ್ತು ಸಾಂಬಾರು ಮಾಡಿದ್ದೀನಿ. ಲಾಸ್ಟಿಗೆ ಪಾಯಸ ಮಾಡೋಣ ಅಂತ ಹೇಳಿ ಬೆಲ್ಲದ ಪಾನಕನ ಕಾಯಕ್ಕಿಟ್ಟಿದ್ದೆ. ಕಾಯ್ತಾ ಇರೋ ಬೆಲ್ಲದ ಪಾನಕಕ್ಕೆ ಸ್ವಲ್ಪ ಕೇಸರಿನ ಸೇರಿ ಕುದಿಸೋಕ್ಕಿಟ್ಟೆ. ಈ ಕಡೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತೊಗೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಾಣಲಿನ ತೊಗೊಂಡು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡೋಣ ತುಪ್ಪ ಹಾಕಿ ಅಂತ ಹೇಳಿ. ಈಗ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡೋಣ ಅಂತ ಹೇಳಿ ಪಾಯಸಕ್ಕೆ ಹಾಕೋದಕ್ಕೆ ಈ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಲಾಸ್ಟ್ ಪಾಯಸ ಎಲ್ಲ ರೆಡಿ ಆದಮೇಲೆ ಶಾವಿಗೆ ಪಾಯಸಕ್ಕೆ ಹಾಕೋಣ ಅಂತ ಹೇಳಿ ಎತ್ತಿಟ್ಕೊಂಡೆ. ಇವಾಗ ಫೈನಲಿ ಅಮ್ಮ ಬಂದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದಂತೂ 3rd ಫ್ಲೋರ್ ಮನೆ ಆಗಿರೋದ್ರಿಂದ ಹತ್ತು ಬರೋದೇ ಸ್ವಲ್ಪ ಕಷ್ಟ ಆಗುತ್ತೆ ಮೇಲಕ್ಕೆ. ಅಮ್ಮ ಬರ್ತಾ ಹೂವು ತೊಗೊಂಡು ಬಂದಿದ್ದರು. ಹಾಗೆ ಬಂದ ತಕ್ಷಣ ಅವ್ರಿಗೆ ಹಶ್ವಾಗಿರುತ್ತೆ ಅಂತೇಳಿ ನಾನು ಮತ್ತು ಅಮ್ಮ ಊಟ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ಇಲ್ಲಿ ಅಮ್ಮ ಬ್ಯಾಗಿನ ಐಟಮ್ಸ್ನ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಊರಿಂದ ಬರ್ತಾ ನಂಗಂತ ಚಕ್ಲಿ, ನಿಪ್ಪಟ್ಟು, ಈ ಕೋಡ್ಬಳೆ ಈ ರೀತಿಯಾಗಿ ಸುಮಾರು ಐಟಮ್ಸ್ನ ಮಾಡ್ಕೊಂಬಂದಿದ್ರು. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಬಸ್ಸಲ್ಲಿ ಬರ್ತಾ ನಂಗೆ ಚಕ್ಲಿ ಎಲ್ಲ ಪುಡಿ ಪುಡಿ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನಾನಂತೂ ಟೇಸ್ಟ್ ಮಾಡಿದೆ. ಮೇನಾಗಿ ನಮ್ಮಮ್ಮ ಬಂದಿದ್ದು ಊರಿಂದ ಗಿಣ್ಣು ತೊಗೊಂಡು ಬಂದಿದ್ರು. ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೆಯವ್ರಿಗೂ ಕೂಡ ನನ್ನ ಬೇಬಿಗೆ ತುಂಬಾ ಇಷ್ಟ ಅಂತೇಳಿ ಗಿಣ್ಣು ತೊಗೊಂಡು ಬಂದಿದ್ರು. ಊರಲ್ಲಿ ನಾಟಿ ಕೋಳಿ ಮೊಟ್ಟೆ ಕೋಳಿ ನಮ್ದು 2 ಇಟ್ಟಿದ್ರು ಕೂಡ 2 ಮೊಟ್ಟೆನೂ ಕೂಡ ತೊಗೊಂಡು ಬಂದಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ಎಷ್ಟೆಲ್ಲ ಐಟಮ್ಸ್ ತಂದಿದ್ರು ಅಂದರೆ, ಊರಿಂದ ಮೆಕ್ಕೆಜೋಳ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಲಸಂದಿ ಕಾಳು ಪ್ರತಿಯೊಂದೂ ತಂದಿದ್ರು. ಫುಲ್ ಆಯಿತು ಅಂತಲೇ ಹೇಳ್ಬೋದು. ಈ ಕಡೆ ಸಂಜೆ ಅಮ್ಮ ನಾನು ಮಾತಾಡ್ತಾ ಕೂತ್ವಿ. ಅಮ್ಮ ತಂದಿದ್ದು ಹೂವನ್ನ ನಾನು ಎಣ್ಣೆ ಹಚ್ಚಿಸ್ಕೊಂಡು ಅವ್ರ ಹತ್ರ ತಲೆ ಬಸ್ಕೊಂಡು ಮುಟ್ಕೊಂಡೆ. ನೈಟ್ ಊಟಕ್ಕೆ ಅಮ್ಮ ಇಲ್ಲಿ ನಮಗೆ ತಲೆಕಾಲು ಸಾಂಬಾರು ಮಾಡಿಕೊಟ್ಟಿದ್ರು. ಅದಾದ ನಂತರ ಅವ್ರು ಊರಿಗೆ ಹೋದರು. ಸೊ ನೆಕ್ಸ್ಟ್ ನಾನಿಲ್ಲಿ ನನ್ನ ಬರ್ಡೇ ದಿನದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಇವತ್ತು ನಾವು ಮಾರ್ನಿಂಗ್ ಫಿಶ್ ತೊಗೊಂಡು ಬಂದು ಫಿಶ್ ಮಾಡಿದ್ದೆ. ಫಿಶ್ ಸಾಂಬಾರು ಮತ್ತು ಫ್ರೈ ಮಾಡಿದ್ದೆ ಇವತ್ತಿನ ಊಟಕ್ಕೆ. ಯಾಕಂತ ಹೇಳಿದ್ರೆ ನಮ್ಮ ಮನೆಯವ್ರ ಕಸಿನ್ಸ್ ಮತ್ತು ಅವ್ರ ಭಾವ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅದು ಅನ್ಪ್ಲಾನ್ಡ್ ಆಗಿ ಸಡನ್ನಾಗಿ ಹೇಳಿದರು. ಸೊ ಅದಕ್ಕೋಸ್ಕರ ಇವತ್ತು ಫಿಶ್ ಮಾಡಿದ್ದೆ. ನಾನು ಊಟ ಎಲ್ಲ ಮುಗಿಸ್ಕೊಂಡು ನಾನು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡ್ತಾಯಿದ್ರೆ, ಇವರು ಈ ಕಡೆ ಇವತ್ತು ನನ್ನ ಬರ್ತ್ಡೇನ ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ನಾಳೆ ಡ್ಯೂಟಿಗೆ ಹೋಗಬೇಕು, ಮಂಡೇ ಆಗಿರೋದ್ರಿಂದ. ಇವರು ಎಲ್ಲ ಬಂದಿರೋದ್ರಿಂದ ಇವತ್ತೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನನಗಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿಯಾಗಿ ಸಡನ್ ಸರ್ಪ್ರೈಸ್ ಸಿಗುತ್ತೆ ನನ್ನ ಬರ್ಡೇಗೆ ಅಂತ ಹೇಳಿ. ತುಂಬಾ ಸ್ಪೆಷಲ್ ಡೇ ಇದು. ಯಾಕಂದರೆ ನಾನು ಮದುವೆ ಆದಮೇಲೆ ಫಸ್ಟ್ ಬರ್ಡೇ ಇದು. ನನ್ನ ಬೇಬಿ ಸೆಲೆಬ್ರೇಟ್ ಮಾಡ್ತಿರೋ ಫಸ್ಟ್ ಬರ್ಡೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ನನಗಂತೂ ನಾನು ಟಯರ್ಡ್ ಆಗಿದ್ದೆ ಅಂತೇಳಿ ಮಲಗಿದ್ದೆ. ನೈಟ್ 12 o'clockಗೆ ನನ್ನ ಹಸ್ಬೆಂಡ್ ನನ್ನ ಬೇಬಿ ಬಂದು ಲೈಟ್ ಆನ್ ಮಾಡಿ ನನ್ನ ಎದ್ದೇಳಿಸಿ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಟ್ರೈ ಮಾಡ್ತಿದ್ದಾರೆ ನೋಡಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಬರ್ಡೇ ವಿಶಸ್ ಆದಮೇಲೆ ನಾನು ಎದ್ದು ಕೂತ್ಕೊಂಡೆ. ಅವರು ನಂಗೆ ಸರ್ಪ್ರೈಸ್ ಆಗಿ ನಮ್ಮಮ್ಮ ನನಗೆ ಅಡ್ವಾನ್ಸಾಗಿ ಕೊಟ್ಟೋಗಿ ಡ್ರೆಸ್ನ ಇವತ್ತು ಕೊಡ್ತಾ ಇದ್ದಾರೆ. ಡ್ರೆಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ರೀತಿಯಾಗಿ ನನಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಯಾರಿಗೆಲ್ಲ ಈ ಡ್ರೆಸ್ ಇಷ್ಟ ಆದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಔಟ್ಫಿಟ್ ಅಂತೂ ಇಬ್ರಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಇವ್ರದ್ದು ಆಲ್ರೆಡಿ ಈ ಕಲರ್ ಇತ್ತು. ನಾನಂತೂ ಈ ಡ್ರೆಸ್ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು. ಬಟ್ ಇಬ್ರಿಗೂ ಕೂಡ ಔಟ್ಫಿಟ್ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಸ್ಮಾಲ್ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ನಂಗೆ ಮನೆಯಲ್ಲೇ. ನಾನು ಎದ್ದು ರೆಡಿ ಆಗಿಬಿಟ್ಟು ಡ್ರೆಸ್ನ ವೇರ್ ಮಾಡಿ ಬಂದಿದ್ದೀನಿ. ಯಾವ ರೀತಿಯಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಖುಷಿ ಅನ್ನಿಸ್ತು. ಈ ಥರ ಸರ್ಪ್ರೈಸಿಂಗ್ ಬರ್ಡೇ ನಾನು ಮಾಡ್ಕೊಂಡಿರಲಿಲ್ಲ. ಅಂದರೆ ಕಾಮನ್ನಾಗಿ ಮನೇಲಿ ಯಾವಾಗಲೂ ನಮ್ಮಪ್ಪ ನಮ್ಮಮ್ಮ ಬರ್ಡೇ ಮಾಡ್ತಾಯಿದ್ರು. ಬಟ್ ಈ ರೀತಿ ಸರ್ಪ್ರೈಸ್ ನನಗೆ ಇದೇ ಫಸ್ಟ್ ಟೈಮ್ ಸಿಕ್ಕಿದ್ದು. ಅದು ನನ್ನ ಬೇಬಿ ಕಡೆಯಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೇಳಿದ್ನೆಲ್ಲ ಫಸ್ಟ್ ಬರ್ಡೇ ಮದುವೆ ಆದಮೇಲೆ ಅಂತೇಳಿ. ಹಾಗಾಗಿ ನನಗೂ ತುಂಬಾ ಸಿಕ್ಕಾಪಟ್ಟೆ ಖುಷಿ ಇತ್ತು. ಕೇಕ್ ಕೂಡ ತೊಗೊಂಡು ಬಂದಿದ್ದರು ಆಲ್ರೆಡಿ. ನಂಗೆ ನೋಡಿ ಶಾಕ್ ಆಯ್ತು, ಇದನ್ನೆಲ್ಲ ಯಾವಾಗ ಮಾಡಿದ್ರು ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಬಗ್ಗೆ ಸ್ವಲ್ಪ ಕ್ಯಾಂಡಲ್ ಹಚ್ಚೋಕ್ಕೆ ಆಗ್ತಿರಲಿಲ್ಲ. ಹಂಗಾಗಿ ನನ್ನ ಬೇಬಿನೇ ಇಲ್ಲಿ ಕ್ಯಾಂಡಲ್ನ ಹಚ್ತಾ ಇದ್ದಾರೆ. ಏನೋ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ. ಈ ರೀತಿ ಯಾರಾದರೂ ಎಕ್ಸ್ಪೆಕ್ಟೇ ಮಾಡದೆ ಸರ್ಪ್ರೈಸ್ನ ಕೊಟ್ಟರೆ ನನಗೂ ಆ ರೀತಿಯೇ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ
ಎಲ್ಲರೂ ಕೂಡ ಒಂದೊಳ್ಳೆ ಎಕ್ಸೈಟ್ಮೆಂಟಲ್ಲಿ ಇದ್ವಿ ಅಂತಲೇ ಹೇಳ್ಬೋದು. ಬರ್ಡೇ ಫೈನಲ್ ಆಗಿ ಈಗ ಕಂಪ್ಲೀಟ್ ಆಯಿತು. ರೊಕ್ಕ ಅಂತೂ ಸ್ಟಾರ್ಟ್ ಮಾಡಿದ್ರು ನೋಡಿ, ಅದೊಂದು ಫಾಗ್ ಸ್ಪ್ರೇ ಬಾಟಲ್ ತೊಗೊಂಡು ಬಂದಿದ್ರು. ಆ ಸ್ಪ್ರೇನಂತೂ ಕಂಪ್ಲೀಟಾಗಿ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೀಳ್ತಾ ಇದೆ ಫಾಗ್ ಅಂತ ಹೇಳಿ. ಫುಲ್ ತಲೆಗೆಲ್ಲ ಹಾಕ್ಬಿಟ್ರು, ಹಂಗಾಗಿ ನಾನು ಬೇಬಿ ಶರ್ಟ್ ಮೇಲೆಲ್ಲ ಬಿದ್ದಿದೆ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ. ಅದು ಕ್ಯಾಂಡಲ್ಗೂ ಕೂಡ ಟಚ್ ಮಾಡಬೇಡಿ ಅಂತಲೇ ನಾನು ಅವಾಯ್ಡ್ ಮಾಡಿಸ್ತಾ ಇದ್ದೆ, ಯಾಕಂದರೆ ಮತ್ತೆ ಅದು ಬೆಂಕಿ ತಿರ್ಗ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಫುಲ್ ಸ್ಪ್ರೇ ಮಾಡೇ ಬಿಟ್ಟರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಇವತ್ತಿನ ದಿನ ಅಂತೂ ಸಂಡೇ ಯಾವ ರೀತಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಡೈಲಿ ಡ್ಯೂಟಿಗೆ ಹೋಗೋರಿಗೆ ಸಂಡೇ ಒಂದು ದಿನ ಫ್ರೀ ಸಿಕ್ಕಿದ್ರೆ ಸಾಕು ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಅವತ್ತಾದರೂ ರೆಸ್ಟ್ ಮಾಡ್ಬೋದು, ನಮ್ಮವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಆ ಖುಷಿನೇ ನನಗೂ ಇವತ್ತು ಸಿಕ್ಕಿದ್ದು. ಎಲ್ಲರೂ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಫ್ರೀಯಾಗಿ ಸಿಕ್ಕಿದ್ರು, ಅಂದರೆ ಎಲ್ಲರೂ ಒಟ್ಟಿಗೆ ಟೈಮ್ ಪಾಸ್ ಮಾಡಿದ್ವಿ. ಒಂದೊಳ್ಳೆ ಖುಷಿ ಅಂತಲೇ ಹೇಳ್ಬೋದು. ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಎಲ್ರಿಗೂ ಕೂಡ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಮಿಸ್ಸಿಂಗ್ ಅಂತ ಹೇಳಿದ್ರೆ ಈ ಸರಿ ನಾನು ನಮ್ಮ ಮನೆಯವರು ಅಂದರೆ ನನ್ನಪ್ಪ ನಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇವರು ಹೊಸದಾಗಿ ಈ ಒಂದು ಹೊಸ ಫ್ಯಾಮಿಲಿ ಜೊತೆ ನನ್ನ ಒಂದು ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ. ವರ್ಷ ನಾನು ನನ್ನ ಮನೇಲಿ ಮಾಡ್ಕೊಳ್ತಾ ಇದ್ದೆ. ಎಲ್ರಿಗೂ ಕೇಕ್ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇನ್ನೇನು ನಾವು ಇದ್ದಿದ್ದೆ 4ರಿಂದ 5 ಜನ ಅಲ್ವಾ. ಸೊ ಈಗ ಫೈನಲ್ ಆಗಿ ಅಕ್ಕ ಮತ್ತು ಬಾವಂಗೂ ಕೂಡ ತಿನ್ನಿಸ್ದೆ. ಇವರಿಬ್ರಿಗೂ ತಿನ್ಸಿದ ಮೇಲೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದಾದ ನಂತರ ನಾವು ಕೇಕ್ನೆಲ್ಲ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವ್ರು ನೋಡಿ ನನ್ನ ಮುಖಕ್ಕೆ ಹಚ್ಬೇಡಿ ಪಿಂಪಲ್ಸ್ ಆಗಿದ್ದಾವೆ ಆಲ್ರೆಡಿ ಅಂತ ಹೇಳಿದ್ರು ಕೇಳಲಿಲ್ಲ. ಸ್ವಲ್ಪ ಹಚ್ತೀನಿ ಅಂತ ಹೇಳಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಲ್ರೆಡಿ ಮುಖದಲ್ಲಿ ಪಿಂಪಲ್ಸ್ ಸ್ಟಾರ್ಟ್ ಆಗಿದ್ದಾವೆ ಇವಾಗ. ಆದರೆ ಇವ್ರು ಕೇಳಲೇ ಇಲ್ಲ, ಹಚ್ಚಿದ್ರು ಕೊನೆಗೂ ಮುಖಕ್ಕೆ. ನಾನು ಹೇಳ್ದೆ ಅಲ್ವಾ ನಮ್ಮ ಮನೆಯವ್ರನ್ನ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿ, ಅದಕ್ಕೋಸ್ಕರ ಈಗ ಸಡನ್ನಾಗಿ ಬಂದರು ನೋಡಿ ವೀಡಿಯೋ ಕಾಲಲ್ಲಿ. ನನ್ನ ಅಪ್ಪ ಮತ್ತು ನಮ್ಮಮ್ಮ ವೀಡಿಯೋ ಕಾಲಲ್ಲಿ ಜಾಯ್ನ್ ಆಗಿದ್ದರು. ಸೊ ಅವ್ರಿಗೆ ನಾನು ಕೇಕ್ ತಿನ್ನಿಸ್ಲಾ ಬೇಡವಾ ಅಂತ ಕೇಳಿಬಿಟ್ಟು ನಾನೇ ತಿನ್ಕೊಬಿಟ್ಟೆ. ಅವರು ವೀಡಿಯೋ ಕಾಲ್ ಮಾಡಿದರು. ಈ ರೀತಿಯಾಗಿ ಡೆಕೋರೇಷನ್ ಮಾಡಿದ್ರು. ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಸ ಹರಡಿದೆ ಮನೆಯಲ್ಲಿ ಅಂತ ಹೇಳಿದ್ರೆ ಅದು ಬ್ಲಾಸ್ಟ್ ಮಾಡಿದ್ರಲ್ವ ಅದರಿಂದ. ಸೊ ಇಷ್ಟೊಂದು ಕಸ ಆಗಿದೆ. ಈಗ ಕೇಕ್ನು ಕೂಡ ಬೌಲ್ಗೆ ಎಲ್ರಿಗೂ ಸರ್ವ್ ಮಾಡಿಕೊಟ್ಟಿದ್ದಾಯಿತು. ಅದಾದ ನಂತರ ಇಲ್ಲಿ ನಮ್ಮಪ್ಪ ಮತ್ತು ನಮ್ಮಮ್ಮ ನೋಡ್ತಾ ಇರ್ಬೋದು, ನಮ್ಮ ಮನೆಯಿಂದ ವಿಡಿಯೋ ಕಾಲ್ ಮಾಡಿದ್ದಾರೆ ಊರಿಂದ. ಸೊ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ ಅದಾದ ನಂತರ ನಾವು ಕೇಕ್ ತಿಂದು ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಆದಮೇಲೆ ನಮ್ಮ ಮನೆಯವರು ನನಗೆ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ನಾನಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು. ಅವ್ರ ದೃಷ್ಟಿ ಆಗಿರುತ್ತೆ, ಫೋಟೋಸು ಎಲ್ಲ ಸ್ಟೇಟಸ್ಗೆಲ್ಲ ಹಾಕ್ತೀಯ ಅಲ್ವಾ ಅಂತ ಹೇಳಿ, ಡ್ರೆಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ದೃಷ್ಟಿ ತೆಗೆದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಕ್ಕ ಮತ್ತು ಬಾಬಾ ಬಂದಿದ್ರು ಅಲ್ವಾ, ಅವರು ಕೂಡ ಅವ್ರ ಮನೆಗೆ ಹೋದರು. ಅವರಿದ್ದಿದ್ರೆ ಅವ್ರ ಹತ್ರನೇ ತೆಗೆಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವರು ಮನೆಗೆ ಹೋಗಿದ್ದರಿಂದ ಈಗ ನಾನು ನನ್ನ ಬೇಬಿ ಇಬ್ಬರೇ ಇದ್ವಿ ಅಲ್ವಾ, ಅದಕ್ಕೋಸ್ಕರ ಇವರೇ ತೆಗೆದ್ರು. ನೆಕ್ಸ್ಟ್ ನಾವು ಅದಾದಮೇಲೆ ಊಟಕ್ಕೆ ಅಂತೇಳಿ ಆಚೆ ಹೋಗಿದ್ದೆ ಅರಮನೆ ದೊಣ್ಣೆ ಬಿರಿಯಾನಿಗೆ. ಸೊ ಈ ಒಂದು ಹೋಟೆಲ್ಗೆ ನಾವು ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊತಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ನಾವು ರೆಡ್ಡಿ ಹೋಟೆಲ್ಸ್ಗೆ ಜಾಸ್ತಿ ಹೋಗಿದ್ದು. ಇವತ್ತು ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಳಗಡೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.